ಚಿಕನ್ ಕೈಮಾ ಹಾಗೂ ಚಿಕನ್ ಕೀಮಾ ಎರಡೂ ಕೂಡ ಬೇರೆ ಬೇರೆ. ಕೇಳಿಸೋದಕ್ಕೆ ಸ್ವಲ್ಪ ಸೌಂಡ್ ಒಂದೇ ಥರ ಇದ್ದರು. ಹಾಯ್ ಕಣ್ರು, ಬನ್ನಿ ಇವತ್ತು ಚಿಕನ್ ಕೀಮಾ ತುಂಬ ಸಿಂಪಲ್ಲಾಗಿ 10 ನಿಮಿಷದಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಕಾಮನ್ ಫ್ಯಾಕ್ಟರ್ ಏನು ಕೈಮಾಗೂ ಕೀಮಾಗೂ ಅಂತ ಹೇಳಿದ್ರೆ, ಇದಕ್ಕೆ ಬಳಸುವಂಥ ನಾವು ಚಿಕನ್ ಐಟಮ್ ಬ್ರೆಸ್ಟ್ ಅಥವಾ ಥೈ ಪೀಸಸ್ನ ತುಂಬ ಸಣ್ಣದಾಗಿ ಕಟ್ ಮಾಡಿ ಅಥವಾ ಮಿಕ್ಸಿ ಮಾಡಿಕೊಂಡು ಉಪಯೋಗಿಸ್ಕೋತೀವಿ. ಈಗೆಲ್ಲ ನಿಮಗೆ ರೆಡಿಮೇಡ್ ಮಿನ್ಸ್ಡ್ ಚಿಕನ್ನೇ ಸಿಗುತ್ತೆ, ಸೊ ಅದನ್ನು ತೊಗೊಂಡು ಕೂಡ ನೀವು ಯೂಸ್ ಮಾಡ್ಬೋದು. ಇನ್ನೂ ಒಂದು ಅಡ್ವಾಂಟೇಜ್ ಏನು ಈ ರೆಸಿಪಿ ಅಂದರೆ, ಒಂದು 10 ನಿಮಿಷದಲ್ಲಿ ಆಗಿಬಿಡುತ್ತೆ ಕಂಪ್ಲೀಟ್ ಈಸಿಯಾಗಿ. ಹಾಗೆ ತುಂಬಾ ಈಸಿ ಇದು ಕೂಡ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ. ಯಾರಿಗೆ ಹೆವಿ ಪೀಸಸ್ ತಿಂದು ಡೈಜೆಸ್ಟ್ ಆಗೋಲ್ಲ ಬಟ್ ಪ್ರೋಟೀನ್ ರಿಚ್ ಆಗಿ ಬೇಕು, ಎಸ್ಪೆಷಲಿ ಜಿಮ್ಗೆ ಹೋಗೋರು ಇರ್ಬೋದು, ಮಕ್ಳುಗಳು ಸರಿಯಾಗಿ ಅಗ್ದು ತಿನ್ನಲ್ಲ ಅನ್ನೋರಿಗೆ ಈ ಒಂದು ರೆಸಿಪಿ ಟ್ರೈ ಮಾಡಿ. ಹಾಗೆ ತುಂಬ ಈಸಿ, ಪಾವ್ ಜೊತೆ ಇರ್ಬೋದು, ರೈಸ್ ಜೊತೆ ಇರ್ಬೋದು, ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನೀವು ಬೇಕಿದ್ರೆ ಲಾಟ್ ಆಫ್ ಬಟರ್ನ ಯೂಸ್ ಮಾಡ್ಬೋದು. ಇವತ್ತು ನಾನು ಚಪಾತಿ ಜೊತೆ ತಿಂತಾ ಇದ್ದೀನಿ. ಇನ್ ಡೀಟೇಲ್ ರೆಸಿಪಿ ಆ್ಯಸ್